ನಾಷ್ಟ ಹಚ್ಚ ಕೆಲಸ ಎಲ್ಲ ಆಗಿತ್ತ. ಮನ್ಯಾಗ ಒಬ್ಬಾಕಿಗೆ ಬ್ಯಾಸ್ರ ಆಕತ್ತು. ಕರೆಂಟ್ ಒಂದು ಹೋಗಿತ್ತು ಟಿ ವಿ ನೋಡಾಕನು. ಅದಕ್ಕೆ ಬಂದೆ ನೋಡಿ ನಿಮ್ಮ ಮನೆ ಕಡೆ. ಅಲ್ಲ ಒಬ್ಬಕ್ಕೆ ಬಂದಿಯಲ್ಲ, ಸುಮಾನು ಸಂಧ್ಯಾನು ಇಬ್ಬರನ್ನ ಕರ್ಕೊಂಬರ್ಬೇಕಿಲ್ಲ. ಅವ್ರು ಏನು ಮಾಡಕತ್ತಿದ್ರು ಮನ್ಯಾಗ ಅಂತ ಕೆಲಸ? ಮುಂಜಾನೆ ಹರ್ಯಾಗ 5ಕ್ಕೆ ಎದ್ದಿರ್ತಾರೆ, ಇನ್ನೂ ಕೆಲಸ ಮುಗುದಿಲ್ಲ ಅವರು. ಏನೈತೆ ನಾವು ಯಾರು ಹೊರಗೆ ಕಾಣಲಿಲ್ಲ ಅವರು. ನಾ ಬಂದು ಸುಮ್ಮನೆ ನನಗೆ ನಿದ್ದೆ ಬರಾಕತ್ತು. ಈಗ ಮಕ್ಕೊಂಡ್ರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತೇಳಿ ಈ ಕಡೆ ಬಂದೆ ನೋಡಿ. ನಿಂದ ಪರಕ ಕೆಲಸ? ನಂದು ಎಲ್ಲ ಕೆಲಸ ಆಗೈತಿ. ಒಂದೆರಡು ಮಾವಿನ ಎಲೆ ಬೇಕಾಗಿತ್ತ ನನಗೆ, ಅದಕ್ಕೆ ತಗೊಳಕತ್ತಿದ್ದೆ. ಮಾವಿನ ಎಲೆ ಅದಕ್ಕೆ? ಅದೇ ನಮ್ಮ ಈಕಿ ಪೂಜೆ ಮಾಡಾಕತ್ತಿದ್ಲ ಶಿಲ್ಪ, ಕಳಸಕ್ಕಿಡಾಕ ಒಂದೆರಡು ಮಾವಿನ ಎಲೆ ಹರಿದು ಕೊಡ್ಬೇ ಪೂಜೆಗೆ ಅಂದ್ಲ. ಆತೇಳ ಒಂದೆರಡು ಹರಿದು ಕೊಡ್ತೀನಿ ಅಂತೇಳಿ ಬಂದೆ ನೋಡಿ. ಹರಿದು ಕೊಟ್ಟನೆ ಒಂದೆರಡು ಒಣಗಿದ ಎಲೆ ಇದು ಒಂದು ತೆಗೆನ ಅಂತ ಎಂದು ಹೊಂಟಿದ್ದೆ ನೋಡಿ. ಬಾರ ಕುಂದ್ರ ಬಾ, ನಿಂತ ಮಾತಾಡಕತ್ತೀಯಲ್ಲ. ಮತ್ತೆ ಪರಕ್ಕ ಶಿಲ್ಪನ ಏನಾರ ತೋರ್ಸೋದು ಏನಾರ? ಅದನ್ನ ಮಾಡಾಕತ್ತೀವಿ ನೋಡೋಣ. ಇನ್ನು ಯಾರು ಬಂದಿಲ್ಲ ತೋರ್ಸೋಣಂದ್ರೆ ಹೇಳಿ ಬ್ರೋಕರ್ಗೆ ಎಲ್ಲ ನೋಡೋಣ. ಏನು ದಕ್ಕಿದ ಕಂಕಳ ಬಲ ಕೂಡಿ ಬರ್ತೈತಿ ಅಂದು ಮಾಡೋದು. ಪರಕ್ಕ ಏನು ಮಾಡತ್ತೀಯ? ಅಯ್ಯ ಸುಬ್ಬಕ್ಕ ಇವ ಬಾರೇವ, ಏನು ಎಲ್ಲರೂ ಇವತ್ತು ನಮ್ಮ ಮನೆ ಕಡೆ ಬಂದಿರ? ಇವ ನನಗೆ ನಂಬಕ್ಕಾಗವಲ್ದು. ಬಾರ ಸಂದೆ ಬಾರ ಕುಂದ್ರ ಬರ್ರಿ. ಕೆಲಸನ ಪರಕ್ಕ ನಾಷ್ಟ ಆಗೈತಿ ಬರ್ರಿ. ಯಾವಾಗಲೂ ನಾವು ಸುಬ್ಬಕ್ಕರ ಮನೆ ಕಡೆಗೆ ಹೋಗಿ ಕುಂದಿರ್ತಿದ್ವಿ. ನೀವು ಇವತ್ತು ನಮ್ಮ ಮನೆ ಕಡೆ ಬಂದಿರಂದ್ರೆ ಯವ್ವ ನಂಗೆ ನಂಬಕ್ಕಾಗವಲ್ದು. ಹಂಗ್ಯಾಕತ್ತೀವಿ, ನಾವು 2 ಸಲ ಬಂದೆ ನಿಮ್ಮ ಮನೆ ಕಡೆ. ಬೇಸಿದಿ ಬಿಡು ನೀನು. ಯಾಕ ಸಂದೆ ಒಂಟಿ ಕಾಲ ಮೇಲೆ ತಪಾಸ್ ಮಾಡತ್ತೀನ? ಕುಂದ್ರ ಯಾಕೆ ನಿಂತಿ? ಅಡಿಗೆ ಪರಕ್ಕ ಅಡಿಗೆ ನಾಷ್ಟ ಪೂಜೆ ಜಳಕ ಎಲ್ಲ ಆತ್ ನೋಡು. ನಾನು ಒಂದೀಟ ಮಾವಿನ ಎಲೆ ಹರಿಯಾತಿದ್ದೆ. ನಮ್ಮ ಶಿಲ್ಪ ಪೂಜೆ ಮಾಡಕತ್ತಿದ್ಲ, ಅದನ್ನ ಇಲ್ಲೇ ನಿಂತಿದ್ದೆ ಬಾನ್ಲಿಕ್ಕೆ. ತ್ರಿವೇಣಿ ಹಾಕಿ ಕೂಟ ಮಾತಾಡ್ಕೊಂಡು ನಿಂತೆ ನೋಡು. ಅಯ್ಯ ಸರ್ಸತ್ತಮ್ಮ ಅಲ್ಲಾಕೆ ನಿಂತಿವೆ? ಬಂದು ಬಾರ್ ಬೇ ಕುಂದ್ರ ಬಾ. ಅಯ್ಯ ಸರ್ಸತ್ತಮ್ಮ ಯಾಕೆ ಬೇ ಸುಮ್ಮನೆ ನಿಂತಿ? ಬಾ ಕುಂದ್ರ ಬಾ. ನಾನು ನೋಡ್ಕೊಂಡು ನಿಂತಿದ್ದೆ ಏನು ಮಾತಾಡಕತ್ತೀರಿ ಅಂತಂದು. ಬಿಡ್ಯಾರು ನನ್ನ ಕಡೆ ನೋಡ್ತೀರ ಇಲ್ಲ ಅಂತಂದು. ಏನು ಹಂಗೆ ಮಾತಾಡಿದ್ದ ಮಾಡಾಕತ್ತೀರಿ. ನಾ ಬಂದು ನಿಂತಿದ್ದು ನೋಡವಲ್ರಿ. ನೋಡಿಲ್ಲ. ಬಾರ್ವಿ ಕುಂದ್ರ ಬಾ. ನಾಷ್ಟ ಆತನ? ನಾಷ್ಟ ಕೆಲಸ ಎಲ್ಲ ಆತ. ಸುಬ್ಬವ್ರ ಮನೆ ಕಡೆ ಹೋಗಿದ್ನೆ. ಅವ್ರು ಮಲ್ಲವ್ವ ಈ ಕಡೆ ಹೋಗ್ಯಾಳ ಅಂತಂದ್ಲ. ಹಂಗಾರೆ ಇವು ನಿಮ್ಮ ಮನೆಗೆ ಬಂದಿರ್ಬೇಕಾಕಿ ಅಂತೇಳಿ ಈ ಕಡೆ ಬಂದೆ ನೋಡಿ. ಪರವ ನೀವು ಇದು ಮನೆ ಮುಂದೆ ಮಾವಿನ ಗಿಡ ಇದ್ದು ಚಲೋ ಆಗೈತೆ ನೋಡ್ವಾ. ಏನು ತಂಪಗೈತೆ ನೋಡ. ಇಲ್ಲಿ ಬ್ಯಾಸ್ಗೆ ಭಾಳ ಚಂದ ಗಾಳಿ ಬೀಸ್ತೈತಿ ನವ. ಹ್ಞೂ ಬ್ಯಾಸ್ಗೆ ಭಾಳ ತಂಪಿರ್ತೈತಿ, ನೆಳ್ಳು ಇರ್ತೈತಿ. ನಾವು ಒಂದೊಂದ್ಸರಿ ಇಲ್ಲೇ ಮುಕ್ಕೋತೇವೆ ರಾತ್ರಿ ಬ್ಯಾಸ್ಗ್ಯಾಗ. ಅಲ್ಲೇ ಇದ್ರ ಮ್ಯಾಗ ಕಟ್ಟಿ ಮ್ಯಾಗ ಭಾಳ ಚಂದ ಗಾಳಿ ಬೀಸ್ತೈತಿ ನೋಡ್ರಿ. ಚಲೋ ಬಿಡಯ್ಯವ ಇದು ಬ್ಯಾಸ್ಗ್ಯಾಗ. ಇವ ಇನ್ನು ಬಿಸಿಲು ಶುರುವಾತ್ವಾ? ಶುರುವಾತ್ ನೋಡ್ರಿ. ಮನ್ ಹುಣಿ ಆತಲ್ವಿ, ಬದಾಮಿ ಜಾತ್ರೆ ಚಾಲು ಆತು. ಹೊಕ್ಕಿರೇನ ಬದಾಮಿ ಜಾತ್ರೆಗೆ? ಅಯ್ಯವ್ವ ನಮ್ಮ ಮನೆಯಾಗಿನೂ ಎಲ್ಲಿ ಬರ್ತಾವ ತಂಗಿ? ನೋಡಿ ಇಲ್ಲ ನನ್ನ ಮಗ ನನ್ನ ಸಸಿ ಸುಗ್ಗಿನ ಹಂಗೆ ತುದಿ ಕಾಲ್ ಮ್ಯಾಗ ನಿಂತಾರ ಅವ್ರು ವಿಮಾನದಾಗ ಹಾರ್ಕೊಂಡು ಹೋಗಾಕ. ಅವೆಲ್ಲ ಬದಾಮಿ ಜಾತ್ರೆ ಬರ್ಬೇಕು ಬಿಡಬೇಕು, ಬರಲಿ ಬೀಳಿ. ನಾವು ಹೋಸರು ಸೇರಿ ಹೋಗೋಣಂದ್ರೆ ಮತ್ತೆ ಬರ್ತೇನೆ ನೋಡುವ ನಾನು. ಬೇವ ಬೇಡ ಬೇಡ ಬೇಡ, ಎಲ್ಲರೂ ಹೋಗೋದಂತ ಪ್ಲ್ಯಾನ್ ಮಾಡ್ತೀರಿ, ಹೋಗೋ ಹೊತ್ತಿಗೆ ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲ ನಿಂತ್ಕೊಂಡು ಬನಶಂಕರಿ ಕೈ ಮುಗಿದು ಬಿಡ್ರಿ. ನೀವು ಹೋಗೋದು ಅಷ್ಟರಲ್ಲೇ ಐತಿ. ಯಾಕಲೆ ಎಷ್ಟು ಸರಿ ಅದಕ್ಕೆ ಇದಕ್ಕೆಲ್ಲ ಸೇಲಿ ಗೀಲಿ ಎಲ್ಲ ಹೋಗಿ ಬಂದಿಲ್ಲ ನಾವಾಗ? ಯಾಕೆ ಹಂಗಂತಿ? ಮತ್ತು ಮೊನ್ನೆ ಸಂಕ್ರಮಣದಾಗ ಮತ್ತು ಹಬ್ಬಿತ್ತು, ಎಲ್ಲರೂ ಕೆಲಸ ಇದ್ದವು, ಹಾಗಾಗಿ ಯಾರು ಬರೋಕ್ಕಾಗಲಿಲ್ಲ. ನಿನ್ನ ಬದಾಮಿಗೆ ಏನು ಜಾತ್ರೆಗೆ ಏನಿರ್ತೈತಿ? ಹೋಗ್ಬರ ನಡ್ರಿ. ಮುಂಜಾನೆ ಏನು ಭಾಳ ದೂರ ದಾರಿ, ಬಸ್ ಹೆಂಗೂ ಫ್ರೀ ಅದಾವು, ಹೋಗ್ಬರೋನು. ಹೌದು ನೋಡ್ಬೇ ಸರ್ಸತ್ತಮ್ಮ, ಹೋಗ್ಬರ ನಡೀರಿ. ಎಲ್ಲರೂ ಇಲ್ಲಿ ಮೀಟಿಂಗಿಗೆ ಮಾಡತ್ತಾರು. ಅದಕ್ಕೆ ಇದು ತ್ರಿವೇಣಿಂದು ಅಕ್ಕ ನಮ್ಮ ಮನೆಗೆ ಕಡೆಗೆ ಕಂಡಿಲ್ಲ. ಎಲ್ಲರೂ ಏನಿಗೆ ಮಾಡತ್ತೀರಿ? ಈಗ ಹಂಗೆ ಉದರ್ಸ್ಬೇಕು ನೋಡು. ಅದು ಏನಿಗೆ ಅಂತ ಏನು ಚಂದ ಮಾತಾಡ್ತಿಲಿ? ಚಂದ ಮಾತಾಡ್ಲೇ ನೂರು. ಅಯ್ಯೋ ಏನು ಮಾಡೋದು ಅಕ್ಕ, ನಂದು ಬಾಯಿಗೆ ಸರಿಯಾಗಿ ಭಾಷೆಗೆ ಬರೋದಿಲ್ಲ ನೋಡಿ. ಅದಕ್ಕೆ ಒಂದು ಚೂರಿಗೆ ಮಿಸ್ಟೇಕಿಗೆ ಆಕತಿ. ನೀವು ಅಡ್ಜಸ್ಟಿಗೆ ಮಾಡ್ಕೊರಿ. ಮಾಡ್ಕೋತೀವಿ ನಾವೆಲ್ಲ ಇಲ್ಲದೆ. ನಿನಗೆ ಹೆಂಗೆ ಗೊತ್ತಾತ್ಲೆ? ಅಯ್ಯೋ ನಾನು ಈ ತ್ರಿವೇಣಿ ಅಕ್ಕಂದು ಮನೆ ಕಡೆಗೆ ಹೋಗಿದ್ದೆ. ಇದು ನಮ್ಮ ಮನೆ ಕಡೆಗೆ ಮುಂಜಾನೆಗೆ ಬರ್ತಿತ್ತು, ಇವತ್ತು ಬಂದಿಲ್ಲ. ಹಂಗಾಗಿ ಯಾಕೆ ಇದು ನಮ್ಮ ಮನೆ ಕಡೆಗೆ ಬಂದಿಲ್ಲ ಅಂತ ಹೋಗಿದ್ದೆ. ಆಗ ಈ ತ್ರಿವೇಣಿಗೆ ಗಂಡ ಮನೆಯಾಗೆ ಇತ್ತು. ಮತ್ತು ತ್ರಿವೇಣಿ ಅಕ್ಕಗೆ ಎಲ್ಲಿ ಅಂದೆ, ಆ ಕಡೆಗೆ ಎಲ್ಲಿಗೂ ಹೋಯ್ತು ಅಂತ ಹೇಳಿದರು. ಆಮೇಲೆ ನಾನು ಸುಬ್ಬ ಅಕ್ಕರ ಮನೆಗೆ ಹೋಗಿರಬೇಕು ಅಂತ ನೋಡಿದೆ. ಸುಬ್ಬ ಅಕ್ಕರ ಮನೆ ಕಡೆಗೆ ಹೋಗಿಲ್ಲ ಅಂತ ಈ ಕಡೆಗೆ ಬಂದೆ, ನಿಮ್ಮ ಮನೆ ಕಡೆಗೆ ಬಂದಿರಬೇಕು ಅಂತ. ಯಾಕೆ ನಿನಗೂ ನಿದ್ದೆ ಬರಾಕತ್ತೇನ? ಕರೆಂಟ್ ಇಲ್ದದಕ್ಕೆ ಬಂದಿನ ಮತ್ತು ನೀನು ಈ ಕಡೆ? ಅಯ್ಯೋ ನಿಮಗೆ ಹೆಂಗೆ ಗೊತ್ತಾಯ್ತು ಪರಂದು ಅಕ್ಕ? ನಾನು ಕರೆಂಟ್ಗೆ ಇಲ್ಲ ನೋಡಿ. ನಾನು ಸೀರಿಯಲಿಗೆ ನೋಡಬೇಕಿತ್ತು, ರಾತ್ರಿಗೆ ನೋಡೋಕ್ಕಾಗಿರಲಿಲ್ಲ. ಅದಕ್ಕೆ ಕರೆಂಟ್ಗೆ ಇಲ್ಲ, ನಿದ್ದೆಗೆ ಬರ್ತಿತ್ತು. ಅದಕ್ಕೆ ತ್ರಿವೇಣಿ ಅಕ್ಕಗೆ ಮನೆ ಕಡೆಗೆ ಹೋಗಿದ್ದೆ ನಾನು. ಅಯ್ಯ ಬಾ, ತ್ರಿವೇಣಿನ ಕರೆಂಟ್ ಇಲ್ದದಕ್ಕೆ ಈ ಕಡೆ ಬಂದು ಕೂತಾಳ. ಕುಂದ್ರ ನೀನು. ಪರಂದು ಅಕ್ಕ, ಇದು ನಿಮ್ಮದು ಮನೆಗೆ ಮುಂದೆ ಎಷ್ಟು ತಣ್ಣಗೆ ಇದೆ. ಮನೆ ಮುಂದೆ ಮರ ಆಯ್ತಲ್ಲ, ಅದಕ್ಕೆ ತಣ್ಣಗೆ ಇದೆ. ನಾಷ್ಟಾ ಕೆಲಸ ಎಲ್ಲ ಮಾಡ್ಕೊಂಡು ಬಂದೀನಿ ಈ ಕಡೆ. ಆಯ್ತು ಪರಂದಕ್ಕ, नाश्ता ಆಯ್ತು. ಮತ್ತೆ सुबह खाना बनाएंगी, नाश्ता करेंगी, सब काम को 10 बजे को हो गई।
ಏನು ಹೇಳ್ತೈತೆ ನಮ್ಮ ಕಾಯಿ ಕುಟ್ಟು ಕೌದಿ ಹೊತ್ತಂತಂದು ಏನು ಹೇಳೋದಿಲ್ಲ. ಅಯ್ಯೋ ಪರಂದಕ್ಕ, ನಾವು ಮುಂಜಾನೆ ದೌಡ್ಗೆ ಹೇಳ್ತೀನಿ ಅಲ್ಲ, ಮುಂಜಾನೆಗೆ 10 ಗಂಟೆಗೆ ಅನ್ನುವಷ್ಟೊತ್ತಿಗೆ ನಾಷ್ಟಾಗೆ ಮಾಡಿದೆ, ಅಡುಗೆಗೆ ಮಾಡಿದೆ, ತಿಂದು ಈ ಕಡೆಗೆ ಬಂದೆ. ಏನು ನಿನ್ನ ಭಾಷೆ ನಿನಗೆ ಅರ್ಥ ಆಗ್ಬೇಕು. ಅಯ್ಯೋ ಬಿಡು, ನಿಮ್ಗೊಂದು ವಿಚಾರಕ್ಕೆ ಗೊತ್ತು. ಅದೇ ಅನ್ಕೊಂಡೆ, 100 ಜನ ಬಂದಾಳಂದ್ರೆ ಸುದ್ದಿ ತಗೊಂಡೇ ಬಂದಿರ್ತಾಳು ಅಂತ. ಏನು ಹೇಳು. ಅಯ್ಯೋ ನಿಮ್ಗೆ ವಿಷಯ ಗೊತ್ತಿಲ್ಲ? ತ್ರಿವೇಣಿ ಅಂದಕ್ಕ ನೀನು ಹೇಳಿಲ್ಲ? ಅಯ್ಯೋ ಯಾವ ವಿಚಾರ? ಅಯ್ಯೋ ತ್ರಿವೇಣಿ ಅಕ್ಕ ಬೂಲ್ಗಿ ಯಾವ ವಿಚಾರಲಿ? ಆ ಶಂಕರಮ್ಮ ಅಮ್ಮಂದಕ್ಕೂ ಈ ನಿರ್ಮಲಂದು ಅಕ್ಕಕ್ಕೂ ಜಗಳಿಗೆ ಕರ್ತಿ ಪಾರ್ಸೋಕು. ಹೌದು. ಈ ಶಂಕರಮ್ಮಗೂ ಈ ನಿರ್ಮಲಾಗೂ ಮೊನ್ನೆ ದುಮ್ಶಾನ್ ಜಗಳ ಆಗಿತ್ತಿವ. ಏನ ಎದರದ ಸಲಿಗೆ ಅಂದ್ರೆ ಅದು ಏನ ಅವ್ರ ಮೈದ್ನಾಗ ಈಕೆ ಶಂಕರಮ್ಮ ಏನ ಅಂದಿದ್ಲಂತೇಳಿ ಜಗಳ ಮಾಡಿದ್ರು. ಅವರು ಹೊಡೆದಾಟ ಉಳಿಸಿದ್ರು ನೋಡು. ಅಯ್ಯೋ ಜಗಳನ ನಾವೆಲ್ಲಿ ಹೋಗಿದ್ವಿ ಸಂಧ್ಯಾ, ನಿನಗೆ ಗೊತ್ತೇನ? ಸರಸ್ವತಮ್ಮಗೆ ನಿನಗೆ ತರೋಕ ಏನನ ಬಿಡು ತಂಗಿ, ನಾನು ಅದ ಆಕಿ ಮನೆ ಹತ್ರನ ಆಕೈತಿ, ಏನಂದ್ರೆ ಕೇಳ್ತೈತಿ ಹೆಂಗನವ, ಮತ್ತೆ ನನಗೂ ಕೇಳಿಸಿಲ್ಲ. ಅಯ್ಯ ಮೊನ್ನೆ ಸುಬಾ ಹೋಗೋ ಜಗಳ ಕರ್ತಿ. ಹೌದು ಬೇ, ಮುಂಜಾನೆ ಒಂದು 10 ಗಂಟೆ ಸುಮಾರು ಹಿಂಗಿರ್ಬೇಕು ನೋಡಿ. 5-6 ದಿವಸ ಅದು ಏನಾನ ಜಗಳ ಅನ್ನೋದು ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ. ಆಮೇಲೆ ಈಕಿ ಹೇಳಿದ್ಲು ನನಗೆ, ಶಾಂತಮ್ಮ ಮತ್ತು ರತ್ನಮ್ಮ ಅಲ್ಲೇ ನಿಂತಿದ್ರೆ ಅವ್ರಿಗೆ ಮೊದಲು ವಿಚಾರ ಗೊತ್ತಿತ್ತು. ಈಕಟ್ಟು ಅವ್ರನ್ನ ಕೇಳಿದ್ವಿ, ಹೇಳಿದ್ರೆ ಏನೋ ಹಿಂಗೆ ಹುಡುಗರು ವಿಚಾರಕ್ಕೆ ಜಗಳ ಮಾಡಿದ್ವು ಅಂತ ಅನ್ನೋ ಮಾತು ಅಂದ್ರು. ಅಯ್ಯೋ ಅದು ಹುಡುಗರಿ ವಿಚಾರಿಗೆ ಅಲ್ಲ ತ್ರಿವೇಣಿದು ಅಕ್ಕ, ಇದು ಶಂಕರಮ್ಮಂದು ಅಮ್ಮಗೆ ಇದೆಯಲ್ಲ, ಅದು ಈ ಶೋನಿದು ಕಾಕ ಇದೆಯಲ್ಲ ನಿರ್ಮಲಂದು ಮೈದನಿಗೆ ಇದು ಶಂಕರಮ್ಮಂದು ಅಮ್ಮ ಏನೇನೋ ಅಂದಿತ್ತಂತೆ. ಅದು ಛೋಟಾ ಬೇಟಿಗೆ ಇದೆಯಲ್ಲ, ಅದು ಗೌರಿಗೆ ಶಾಮ್ಕೋ ಬೋಲಿ ಘರ್ಗೂ ಹೋಗಬೇಡ, ಅದು ಮತ್ತೆ ಶೋನಿದು ಕಾಕಾಗೆ ಏಡ್ಸಿಗೆ ಇದೆ, ಮುಟ್ಟಿಸ್ಕೊಂಡ್ರೆ ನಮಗೆ ಬರುತ್ತೆ, ಅವ್ರದ್ದು ಘರ್ಗೂ ಹೋಗಬೇಡ ನೀನು ಅಂತ ಹೇಳಿ ಶಂಕರಂದು ಅಮ್ಮ ಇದೆಯಲ್ಲ ಅದು ಗೌರಿಗೆ ಹೇಳಿತ್ತಂತೆ. ಅದು ಗೌರಿಗೆ ಹೋಗಿ ಶೋನಿಗೆ ಮುಂದೆ ಹೇಳಿತಿ, ಶೋನಿಗೆ ಹೋಗಿ ಅದು ಅವ್ರ ಅಮ್ಮಿಗೆ ಮುಂದೆ ಹೇಳಿಬಿಟ್ಟೈತಿ. ಮತ್ತು ಕಾಕಾಗೆ ಮತ್ತೆ ಏಡ್ಸಿಗೆ ಇದೆ ಅಂತೆ, ಏಡ್ಸಿಗೆ ಅಂದರೆ ಏನು ಅಂತ ಕೇಳ್ತಂತೆ. ಅದಕ್ಕೆ ಇಬ್ಬರು ಮಾರಕ್ಕೆ ಜಗಳ. ಅಯ್ಯೋ ಶಿವನಿ, ಈ ಶಂಕರಿಗೆ ಏನು ಬಂದಿದ್ದಿತ್ತು ನಾವಲ್ಲೇ ವಾಯವ್ವ. ಅದು ನಿರ್ಮಲಿ ಮೈದ್ನ ಪಾಪ ಮುಂಜಾನೆ ಅದು ಕೆಲ್ಸಕ್ಕೆ ಹೋಗ್ತೈತಿ, ಸಂಜೆ ಆದ್ರೂ ಮನೆ ಬರ್ತೈತಿ, ಅವ್ನಿಗೆ ಏಡ್ಸಿ ನೋಡ ಶುಭ ಪರ ಏನು ಕತ್ತಿ ನೋಡ. ಈ ಶಂಕರ ಏನು ಬಂದಿದ್ದಿತ್ತವ ಸುಡ್ಗಾಡಕ್ಕೆ ಹೋಗೋ ವಯಸ್ಸಿನ್ಯಾಗ. ನಾನು ಅದನ್ನ ಅಂತೇನ್ವಿ, ಪಾಪ ಹುಡುಗ ಎಂತ ಅದನ್ನ ಅವ್ಗೆ ಏಡ್ಸಿವ ನಾವಲ್ಲೇ ಹಾಕಿ ಮನ್ಸರ ಹ್ಯಾಂಗೆ ಬಂದಿದ್ದಿತ್ತು ಆ ಹುಡುಗರು ಮುಂದೆ ಅನ್ನಕ್ಕೆ. ಆಮೇಲೆ ಏನಾತ್ಲೆ ನೂರೇ, ಆಮೇಲೆ ಅದು ನಿರ್ಮಲಂದು ಅಕ್ಕಗೆ ಗೊತ್ತಾಗಿ ನೀನು ಹಾಗೆ ಅಂದೆ ಒಂದು ಬೋಸುಡಿ ಏನೋ ಚಿನ್ನಾಲಿಕ್ಕಿ ಏನೇನೋ ಕೆಟ್ಟ ಮಾತಿಗೆ ಬೈಕೊಂಡು ಇಕ್ಕಟ್ಟಿಗೆ ತಪ್ಪಿಗೆ ಆಯಿತು ಅಂತ ಈ ಶಂಕರಂದು ಅಮ್ಮಗೆ, ಶಶಿಗೆ ಮತ್ತು ಮಗಗೆ ಕ್ಷಮೆಗೆ ಕೇಳಿದರು. ಆಮೇಲೆ ಅದು ನಿರ್ಮಲಂದು ಅಕ್ಕ ಮೈದ್ನನಿಗೆ ನಿರ್ಮಲದ ಗಂಡ ಎಲ್ಲ ಗರ್ಕ ಹೋದರು. ಆಮೇಲೆ ನಾನು ಈ ಕಡೆಗೆ ಬಂದು. ಅಯ್ಯೋ ಶಿವನಿ, ಈ ಶಂಕರಮ್ ಏನು ಓಣ್ಯಾಗ ಹೊತ್ತು ನಿಂತೈತೆ. ಅಯ್ಯೋ ನಾವಲ್ಲಿ ಇದಕ್ಕೆ ಎದಕ್ಕೆ ಬೇಕಾಗಿದ್ದಿತ್ತೇವ ಇಂಥ ಮಂಡು ಸಾವರಿ. ಸುಮ್ಮನೆ ಹಲವನ್ನ ಉಂಡು ಹಾಸಯ್ಯ ಮಗಳಂದ್ರೆ ನರ್ರ ಕಣ್ಣೀರು ಹೋದ್ರ ಅನ್ನಂಗೆ ಇದಕ್ಕೆ ಸಾಯ ಕಾಲಕ್ಕೆ ಎದಕ್ಕೆ ಊರಾನ ಸಾವರಿ ಉಡ್ಡಲಕ್ಕೆ ಹಾಕೊಳತ್ತಿದ್ರಕ್ಕೆ ಪಿಡಕ್ಕೆ ಹಾಯ್ಲಿ. ಊರು ದೂರ ಆತು, ಕಾಡು ಸನಿ ಆತು, ಇವತ್ತು ನಾಳೆ ಕುಣ್ಯಾಕ ಕುಂದ್ರಂಗೆ ಆಗೈತಿ. ಇವ ಯಾರ್ಯಾರಿಗೆ ಏನೇನ ಬರ್ತೈತಿ, ಇದರ ಶೆಟದು ಸಂಪಿಗೆ ಮರ ಆಗಬಾರ್ದ ಅಂತಿನ್ನ. ತಂಗಿ ಅದೆಲ್ಲ ಸಿಟ್ಟಿತೈತೆ ಯವ್ವ, ಇರೋರ್ನ ಮಣ್ಣು ಕೊಟ್ಟು ಇಕ್ಕಟ್ಟಾದ ಮಣ್ಣು ಹಾಕೈತಿ, ಅದೇನು ಆಗೋದಿಲ್ಲ ಅನಿಸ್ತೈತಿ. ಪಾಪಿ ಚುರಾಯಿ ಅನ್ನಂಗೆ ಅದಕ್ಕೆ ಸಾವಂತೂ ಏನು ಬರೋದಿಲ್ಲ ಹೇಳಿದ್ರ ಬಾಯಿ ಗಂಟೇಳಿ ನಮ್ಮನಿ ಮಾತಾಡೈತಿ ನೋಡ ತಂಗಿ. ನೋಡ್ದೆ ಯವ್ವ ನಾವಲ್ಲಿವ ಹೆಂಗಾರ ತಲೆ ಹೊಡಿದಿತ್ತ ಯವ್ವ ಆಕಿಗೆ ಅವೆಲ್ಲ ಅಂತ ರೋಗದು. ಆಕಿ ಶಂಕರಮ್ಮ ಗನ ಬೆರಕಿ ಮತ್ತು ಆಕಿಗೆ ಏನಂದೇನ್ಲೆ ಅಂತೇಳಿ ರೋಪ್ ಹಾಕಾಕತ್ತಿಲ್ಲ. ನಾನು ಇದ್ನಿವಿ ಅಲ್ಲಿ ಜಗಳ ನೋಡಕ್ಕೆ ಹೋಗಿದ್ದೆ. ಆಕಿ ನಿರ್ಮಲ ಏನಿಲ್ಲ ಬಿಡಕಿನ ಪಿಸಿಬಿನ ಬಿಡಿಸಿದ್ಲಕ್ಕಿನ. ಅಲ್ಲಿವಾನ ಹೂವು ಆಕಿ ಹೂ ನಿರ್ಮಲಿ ಏನು ಸುಮ್ಮನಾನು ಹೂವು ಆಗನ ಬೆರಿಕೆದಾಳೆ ಬೇ ಸರಸ್ವತಮ್ಮ. ಆಕಿ ನಿರ್ಮಲಿ ಈಕಿ ಶಂಕರವನ್ನ ಯಾಡಿ ಹಿಡಿಯೋದಾಳೆ, ಬಿಟ್ಟಾಳನ ಆಕಿನ ಹರಿದು 12 ಮಾಡಿರ್ತಾಳೆ ಆಕಿ. ಮತ್ತೆ ನಿರ್ಮಲಂದು ಅಕ್ಕ ಬಿಟ್ಟಿಲ್ಲ, ಹರಿದಿಗೆ 12ಗೆ ಮಾಡಿದೆ. ನಾನು ನೋಡಿದೆ, ಅಯ್ಯೋ ಎಂತೆಂಥ ಮಾತಿಗೆ ಬೈತಿತ್ತು. ಮುದಾಡಿ ನಿನಗೆ ತೆಳಗಿಗೆ ಮ್ಯಾಗಿಗೆ ಬೆಳಗ್ಗೆ ಆಗಿದೆ, ಬುದ್ಧಿಗೆ ಬಂದಿಲ್ಲ ಅಂತೇಳಿ ಅದು ಬಹುತ್ ಜಗಳ ಕರ್ತಿ. ಅಲ್ವಾ ಎದಕ್ಕೆ ಬೇಕಾಗಿದ್ದೇವ ಈ ಶಂಕರಿ ತೆಳಗಿನ ಮ್ಯಾಗಿನ ಬೆಳಗಾಗ್ಯಾವ.
ಅಲ್ಲ ಸಣ್ಣ ಮಕ್ಕಳು ಹುಡುಗ್ಯಾರು ನಮ್ಮ ಮಕ್ಕಳು ವಯಸ್ಸು ಬೇ ತಂಗಿ ಆಕಿಗೆ ನಿರ್ಮಲಾಗ ಆಕುರ್ ಕಡೆಗೆ ಅನ್ನಿಸ್ಕೊಂಡ್ರೆ ಮರ್ಯಾದಿನ ನಮ್ಗೆ ಇದೇನೇವ ಅಂದ ಅನ್ಸ್ಕೊಳ ಚಂದಗೇಡಿ ಅಂತ ಈಕಿಗೆ ಎದಕ್ಕೆ ಬೇಕಾಗಿತ್ತು ಅದು ಆಡ ಹುಡುಗರು ಮುಂದೆ ಅನ್ನಂತ ಅದು ಒಯ್ದವ ಈ ಶಂಕರಿದು ಈ ಓಣ್ಯಾಗ ಹೆಚ್ಚಾತವ ಇದು ಹೊತ್ತು ನಿಂತತ್ವ ಇದು ಹೆಂಗೆ ಎಲ್ಲಾರು ಯಾರು ಹೇಳಿದ್ರ ಬುದ್ಧಿ ಬರ್ತಿತ್ತೆ ಇದರ ಪಿಡಗ್ ಹಾಯ್ಲಿ ಇದ್ರ ಬಾಯಿ ಗಂಟೆ ಹೇಳಿ ಏನೇನು ಮಾತಾಡ್ತೈತೆ ಏನೇನು ಎದ್ರ ಏನು ಕೇಡಗಾಲಕ್ಕೆ ಹಂಗೆ ಮಾತಾಡತೈತೆ ಏನೋ ನೋಡ ತಂಗಿ ಅದು ಸರ್ಸತ್ತಮ್ಮ ಇದು ಬೇಸಿ ಆ ಹುಡುಗರು ಮುಂದೆ ಇವಂಗ ಅವ್ರ ಮೈದ್ನಾಗ ಏಡ್ಸೈತಿ ನೀಲಪ್ಪಗೆ ಹೋದಲ್ಲ ನೀಲಪ್ಪ ಹೋದಲ್ಲ ತ್ರಿವೇಣಿ ಆ ನಿರ್ಮಲಿ ಮೈದ್ನ ನೀಲಪ್ಪ ಹೇಳಕ್ಕ ನೀಲಪ್ಪ ಅವಾಗ ಇನ್ನ ಓದ್ ಮುಗಿಸಿ ಮನ್ಯಾಗಿರ್ತಿತ್ತು ಕೆಲ್ಸಕ್ಕೆ ಹೊಕ್ಕಿದ್ದಿಲ್ಲ ಇನ್ನ ಕೆಲಸ ಸಿಕ್ಕಿದಿಲ್ಲ ಈಗ ಶಂಕರಮ್ಮ ಅವಾಗ ಒಂದು ಸುದ್ದಿ ಹಬ್ಬಿಸಿ ಎಲ್ಲಾರ ಹತ್ರ ಕುಜು 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 ಮಾಡ್ಯಾಕವ ಆ ನಿರ್ಮಲಾಗೂ ಆ ನೀಲಪ್ಪಗೂ ಸ್ವಂತ ಮೈದ್ನ ಅವನ ಗಂಡನ ಹೊಲಕ್ಕೆ ಕಳಿಸಿ ಮೈದ್ನನ್ ಕುಟ್ಟಾಗ ಅದಾಡತ್ತ ಸುದ್ದಿ ಹಬ್ಸಿದ್ಲಂತ ಅದಕ್ಕೆ ಹಿಂದಕ್ಕೆ ಒಂದ್ಸರಿಯಾಗಿ ಆಕಿ ಅವ ಆಕಿಗೆ ತುಪ್ಪಳ ತೆರೆದಾಳ ಇನ್ನ ಬುದ್ಧಿ ಬಂದಿಲ್ಲ ನೋಡು ಮತ್ತೆ ಆಕಿ ಉಸಾಬರಿಗೆ ಹೋಗಿ ನೋಡಾಕಿ ಯವ್ವ ನಿರ್ಮಲ ಕೈಯಾಗ ಸಿಕ್ಕರ ಆಕಿನ ಇಟ್ಟಕ ಮುಗಿಸಂಗಲ್ಲಿ ಹೇಳದನ್ ಇನ್ನ ತೆಗಿಯತ್ತಾಳೆ ಆಕಿನ ಹಿಡಿದು ಬಡಿಯತ್ತಾಳೆ ಆಕಿ ಬಿಡೋದಿಲ್ಲ ಆಕಿ ಏಯ ಇವರು ಪಾಪ ಸಸಿನೂ ಮಗಾನು ಭಾಳ ದೈನಾಸ್ ಪಟ್ಕೊಂಡು ಬೇಡ್ಕೊಂಡ್ರಾಕಿರೋದು ಹಂಗದಾಳಕ್ಕ ಏನು ಮನಸ್ಸಿನಾಗ ಇಟ್ಕೋಬೇಡ್ರಿ ಅಂತ ಪಾಪ ಅವು ಗಂಡ ಅಂತ ಇಬ್ರು ಬೇಡ್ಕೊಂಡು ಆಮೇಲೆ ಅವ ನೀಲಪ್ಪಣ್ಣನು ಶರಣಪ್ಪಣ್ಣನು ಹೋಲಿ ಬಿಡು ನಮ್ಗೇನು ಆಕಿದೇನು ಗೊತ್ತಿಲ್ಲದೈತಿನ ಅಂತೇಳಿ ಅವ್ರಿಬ್ರು ಗಂಡಸರು ದೊಡ್ಡ ಮನಸ್ಸು ಮಾಡ್ಕೊಂಡು ಹೋದ್ರು ಸುಬ್ಬಕ್ಕ ನೀ ಅಂದಂಗೆ ಏನು ಈಕೆ ನಿರ್ಮಲವೇನು ದೊಡ್ಡ ಮನಸ್ಸು ಮಾಡ್ಕೊಂಡು ಹೋಗಿಲ್ಲ ಇನ್ನೊಂದ್ಸಲ ಆಕಿನ ಕಾದು ಹಿಡಿದು ತುಪ್ಪಳ ತೆರೆಯತ್ತಾಳಕ್ಕಿದು ನೋಡಂತೀನಿ ಮತ್ತೆ ಬಿಟ್ಟು ಈಗ ಗನಾದರಿಕೆದಾಳ ಇವಾಕಿ ನಿರ್ಮಲ ಗಂಡನ ಹೆಂಗೆ ಇಟ್ಕೊಂಡಾಳ ಗೊತ್ತೇನ ಆದ್ರೂ ಬಾಳೆ ಬಂತದಾಳ್ದೆ ಏನು ಬೇ ಸರಸ್ವತಮ್ಮ ಹೊಲ್ದಾನ ಕೆಲಸ ಎಲ್ಲ ಆಳು ಹಾಕ್ಕೊಂಡು ಬಡಬಡ್ಕೊಂಡು ಮಾಡ್ತೈತೆ ನೋಡಿ ಭಾಳ ಬಾಳೆ ಬಂತದಾಳ್ದೆ ಮತ್ತು ಅನ್ಬಾರ್ದು ಸುಳ್ಳು ಆಕಿ ಬಗ್ಗೆ ನಿರ್ಮಲ ಹೋದಿಲ್ಲ ಜನ ಬಾಳೆ ಬಂತೈತಿವ ಮತ್ತು ಅವ ನೀಲಪ್ಪ ಆಕಿ ಮದುವೆಯಾಗಿ ಬಂದಾಗ ಅವ ಇನ್ನು ಓದಾಕತ್ತಿದ್ನ ತಂಗಿ ಕಾಲೇಜ್ಗೆ ಹೋಗಿದ್ನ ಮತ್ತು ಅವ್ನು ಒಟ್ಟು ಓದಿಸಿ ನೌಕರಿ ಸಿಗೋ ಮಟನು ಅವ್ನು ಒಂದು ದಿನ ಹೊಲಕ್ಕೆ ಕಳಿಸ್ದಂಗೆ ನೌಕರಿ ಮಾಡ್ಲಿವ ಅಂತಂದು ಹೇಳಿ ಮೈದ್ನನ್ನ ಸ್ವಂತ ಮಗನ ಹಂಗೆ ನೋಡ್ಕೊಂಡೈತಿವ ಆ ಹೆಣ್ಮಗಳು ಇಲ್ಲ ಅಂತ ಸುಳ್ಳು ಹೇಳಬಾರ್ದು ಮತ್ತು ಇವನೇ ಒಟ್ಟು ಶರಣಪ್ಪ ಹಾಳು ಬಡಕಿದ್ದಿದ್ದಕ್ಕೆ ಅವ್ನು ಒಟ್ಟು ಅಂಜಿಕೆಯಾಗಿ ಇಟ್ಕೊಂಡಾಳ ಇಲ್ಲ ಅಂತಲ್ಲ ಮತ್ತು ಬಾಳ್ಯಾಕ ಅವ್ರವ್ರ ಬಾಳ್ಯಾಕ ಅವ್ರು ಅಟ್ಟು ಆಗಿಲ್ಲ ಅಂದ್ರೆ ಹ್ಯಾಂಗೆ ತಂಗಿ ಮತ್ತು ಬಾಯಿ ಮಾಡ್ತಾಳೆ ಇಲ್ಲ ಅನ್ನಂಗಿಲ್ಲ ನ್ಯಾಯಕ್ಕೆ ಬಾಯಿ ಮಾಡ್ತಾಳೆ ಹಂಗೆ ಸುಮ್ಮನೆ ಉಪೇದಪ್ಪೆ ಎಲ್ಲಾರು ಕೊಟ್ಟಾಗ ಹುಯಿ ಅಂತ ನಿಂದ್ರಲ್ಲ ನಾನು ನೋಡ್ದಂಗೆ ಅಕ್ಕಿದಾತು ಅಕ್ಕಿ ಬಾಳೆ ಆತು ಮನೆ ಆತು ಹೊಲ ಆತು ಅಷ್ಟೇ ಅಕ್ಕಿ ಬೇರೆ ಯಾವುದು ಸಾಬ್ರಿ ಮಾಡೋದಿಲ್ಲ ತಂಗಿ ನಾನು ನೋಡ್ದಂಗೆ ಚಲೋ ಅದ ಹೆಣ್ಮಗಳು ಅದೆಲ್ಲ ಹೌದು ಚಲೋ ಅದ ಅಯ್ಯೋ ಕರೆಂಟಿಗೆ ಬಂದಿರಬೇಕು ನಾನು ಹೋಗ್ತೀನಿ ತ್ರಿವೇಣಿದ ಅಕ್ಕ ಬರ್ತಿ ಅಯ್ಯೋ ಇರವ ನಾನು ಬರ್ತೀನಿ ಕರೆಂಟ್ ಬಂದಿರ್ಬೇಕು ನಾನು ನೋಡಿ ಧಾರಾವಾಹಿ ನೋಡೋದೈತಿ ಪರ್ವಕ್ಕ ಸುಬ್ಬಕ್ಕ ಸಂಧ್ಯಾಕ್ಕ ಸರಸ್ವತಿಯಮ್ಮ ನಾನು ಬರ್ತೀನಿ ತೋ ನೀವು ಕುಂದ್ರಾಗಿದ್ರು ಕುಂತು ಮಾತಾಡ್ರೆ ಏನು ನಡಿಯ ವಿಭ ಹೋಗೋಣ ಅಯ್ಯೋ ತಡೀರಿ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ನಾನು 2 ದಿನದಿಂದ ವಿಡಿಯೋ ಹಾಕೋಕ್ಕೆ ಆಗಿಲ್ಲ ಯಾಕಂದರೆ ವಿಡಿಯೋನು ಓಡವಲ್ವು ಯಾರು ಸರಿಯಾಗಿ ನೋಡವಲ್ರು ನನಗೂ ವಿಡಿಯೋ ಹಾಕೋಕ್ಕೆ ಬೇಜಾರಾಗಿಬಿಟ್ಟಿದೆ ಹಾಗಾಗಿ ಇಂಟ್ರೆಸ್ಟೇ ಬರ್ತಿಲ್ಲ ನನಗೆ ವಿಡಿಯೋ ಹಾಕೋಕ್ಕೆ ನೋಡೋರಿದ್ರೆ ಹಾಕೋಕ್ಕೆ ಚಂದ ಅಂತೇಳಿ ಅದಕ್ಕೆ ನಾನು ವಿಡಿಯೋ ಹಾಕೋದನ್ನು ಕಡಿಮೆ ಮಾಡಕತ್ತೀನಿ ಪರವಾಗಿಲ್ಲ ನೋಡಿದಷ್ಟು ನೋಡಲಿ ಹಾಕು ಅಂತ ಹೇಳಿದರು ನಮ್ಮ ಮನೆಯವರು ಹಾಗಾಗಿ ಮಾಡಿ ಹಾಕ್ತಿದ್ದೀನಿ ಯಾಕೆ ನನ್ನ ವಿಡಿಯೋನ ಹೆಚ್ಚು ಮಂದಿ ನೋಡ್ತಿಲ್ಲ ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ನನ್ನ ವಿಡಿಯೋನ ಹೆಚ್ಚು ಮಂದಿ ನೋಡಿರಿ ಹಿಂದಿನ ಎಪಿಸೋಡುಗಳು ಬಹಳ ಮಂದಿ ನೋಡೇ ಇಲ್ಲ ನೋಡಿರಿ ಅಂತ ಹೇಳಿ ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಒತ್ತಿರಿ ನೋಟಿಫಿಕೇಷನ್ ಆನ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮತ್ತು ನಿಮ್ಗೆ ಯಾವ ಥರದ್ದು ಸ್ಟೋರೀಸನ್ನು ಬೇಕು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹಾಕ್ತಾ ಬರ್ರಿ ಆ ಥರದ ಸ್ಟೋರೀಸನ್ನು ನಾನು ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತು ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬೈ ಬೈ ಹೋಗ್ಬರ್ರಿ